ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಗೌರಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಆಗ ಗೌರಿ ತುಂಬಾನೇ ಬೇಜಾರು ಮಾಡ್ಕೊಂಡು ತನ್ನ ರೂಮಲ್ಲಿ ಕೂತಿರ್ತಾಳೆ. ಅದೇ ಟೈಮಿಗೆ ಸರಿತಾ ಅಲ್ಲಿಗೆ ಬಂದು, ಏನು ಮೇಡಮ್ ಅವರು ರೆಡಿ ಆಗಿಬಿಟ್ಟಿದ್ದೀರಾ? ಕೊನೆಗೂ ನಿರ್ಧಾರ ಮಾಡೇಬಿಟ್ಟಿಯಾ ನನ್ನ ಮಗನ ಮರಳು ಮಾಡಬೇಕು ಅಂತ? ಈ ತರ ರೆಡಿಯಾಗಿ ಮಾಯಂಗನ ತರ ಕೂರ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತ ಬೈತಾಳೆ. ಅದಕ್ಕೆ ಗೌರಿ, ಸುಮ್ಮನೆ ಏನೇನೋ ಮಾತಾಡೋಕೆ ಹೋಗ್ಬೇಡಿ. ನಾನೇನು ಇದೆಲ್ಲ ನನಗೆ ಬೇಕು ಅಂತ ಹೇಳಿದ್ನ? ಅಜ್ಜಿನ ತಂದು ಕೊಟ್ರು, ಒತ್ತಾಯ ಮಾಡಿದ್ರು, ಅದಕ್ಕೆ ಉಟ್ಕೊಂಡೆ ಅಷ್ಟೇ, ಬಿಟ್ರೆ ನನ್ನ ಮನಸ್ಸಲ್ಲಿ ಏನು ಆಸೆ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಸುಳ್ಳು ಹೇಳ್ತೀಯಾ? ಇಷ್ಟೆಲ್ಲ ನಾಟಕ ಮಾಡ್ಕೊಂಡು ಮದುವೆ ಮಾಡ್ಕೊಂಡೋಳು ನೀನು, ಇನ್ನ ನನ್ನ ಮಗನ್ನ ಬೇಡ ಅಂತೀಯಾ? ಬೇಕು ಬೇಕು ಅಂತಾನೆ ಈ ತರ ಮಾಯಂಗನ ತರ ರೆಡಿಯಾಗಿ ಕೂತಿದೀಯಾ? ನನಗಷ್ಟು ಗೊತ್ತಾಗಲ್ವಾ? ನಾಚಿಕೆನೇ ಆಗಲ್ವೇನೆ ನಿನಗೆ ಅಂತ ಸರಿತಾ ಬೈತಾ ಇರ್ತಾಳೆ. ಅದಕ್ಕೆ ಗೌರಿ, ಸಾಕ್ ಮಾಡ್ತೀರಾ? ಎಷ್ಟು ಅಂತ ಮಾತಾಡ್ತೀರಾ? ನನಗೂ ಸಾಕಾಯ್ತು, ನೀವು ಮೌವನ ಸಹಿಸಿ ಸಹಿಸಿ ನನಗ್ ಸಾಕಾಯ್ತು, ಇನ್ನು ಮಾತಾಡಕ್ ಹೋಗ್ಬೇಡಿ. ಯಾಕೆ ನಿಮಗ್ ಭಯ ಆಗ್ತಾ ಇದೀಯಾ? ನನ್ನ ರೆಡಿ ಆಗಿದ್ ನೋಡಿ ನಿಮ್ ಮಗ ಎಲ್ಲಿ ಮರಳಾಗ್ಬಿಡ್ತಾನೆ ಅಂತ ಭಯ ಆಗ್ತಾ ಇದೀಯಾ? ನೀವೇನು ಆತರ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ತಾಯಿ ಎಷ್ಟು ಪ್ರೀತಿ ನಾನೇನು ಕೊಡಕ್ಕಾಗಲ್ಲ. ಯಾಕಂದ್ರೆ ನಾನು ಹೆಂಡತಿ ಸ್ಥಾನದಲ್ಲೇ ಇರ್ತೀನಿ. ತಾಯಿ ಸ್ಥಾನನ ಯಾರು ತುಂಬೋಕ್ಕಾಗಲ್ಲ. ನಿಮ್ಮ ಮಗ ನಿಮ್ನ ತುಂಬಾನೇ ಪ್ರೀತಿಸ್ತಾನೆ ಹೊರತು ಹೆಂಡ್ತಿನಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಸುಮ್ಮನೆ ಸಿಟ್ಟಲ್ಲಿ ಏನೇನೋ ಮಾತಾಡ್ತೀರಾ ಅಂತ ಬೈತಾ ಇರ್ತಾಳೆ. ಅದಕ್ಕೆ ಸರಿತಾ, ಸಾಕ್ ಮಾಡು, ಇನ್ನು ಮತ್ತೆ ನಾಟಕ ಮಾಡಕ್ ಹೋಗ್ಬೇಡ. ನೀನ್ ನಾಟಕ ಮಾಡಿದ್ದನ್ನ ನೋಡಿ ನೋಡಿ ನನಗೆ ಸಾಕಾಗಿದೆ. ಇನ್ಮೇಲೆ ನೀನ್ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ನೀನೇನು ಅಲ್ಲಿ ಅವ್ನ ರೂಮಿಗೆ ಹೋಗೋ ಅವಶ್ಯಕತೆನೂ ಇಲ್ಲ. ಏನೋ ಅತ್ತೆ ಮಾವ ಹೇಳಿದ್ರು ಅಂತ ರೆಡಿಯಾಗಿ ಕೂತ್ಬಿಟ್ಟಿದ್ಯಾ? ನೀನ್ ಅಲ್ಲಿಗೆ ಹೋದ್ರೆ ತಾನೇ ಎಲ್ಲ ನಡೆಯೋಕ್ ಸಾಧ್ಯ. ನಿನ್ನ ಆ ರೂಮಿಗೆ ಬಿಡೋದೇ ಇಲ್ಲ. ನೀನ್ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನೀನ್ ಆಚೆ ಬಂದ್ರೆ ತಾನೇ ಅಂತ ಹೇಳಿ ಗೌರಿನ ಒಳಗಡೆ ತಳ್ಳಿ ಬೀಗನ ಹಾಕೊಂಡ್ಬಿಡ್ತಾಳೆ. ಈ ಕಡೆ ಗೌರಿ ಅತ್ತೆ ಅತ್ತೆ ಅಂತ ಎಷ್ಟು ಕೂಗ್ಕೊಂಡ್ರು ಸರಿತಾ ಬಾಗ್ಲ ತೆಗಿಯೋದೇ ಇಲ್ಲ. ಆಗ ಗೌರಿ, ಅತ್ತೆ ದಯವಿಟ್ಟು ಬಾಗ್ಲ ತೆಗಿರಿ, ನಾನೇನು ಪ್ರಾಣಿ ಅನ್ಕೊಂಡಿದೀರಾ ಈ ತರ ಕೂಡ ಹಾಕೋಕೆ? ತೆಗಿರಿ ಅತ್ತೆ ಅಂತ ಎಷ್ಟು ಕೂಗ್ಕೊಂಡ್ರು ಸರಿತಾ ಬೀಗನ ಹಾಕಿ ಅಲ್ಲೇ ಕಿಟಕಿಯಲ್ಲಿ ಇಟ್ಟು ಹೊರಟೋಗ್ಬಿಡ್ತಾಳೆ. ಈ ಕಡೆ ವಿವೇಕ್ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾನೆ. ಅಜ್ಜಿ ತಾತನ ಮುಂದೆ ನಿಂತ್ಕೊಂಡು ತನ್ನ ವಿಷಯನ ಹೇಳ್ತಾ ಇರ್ತಾನೆ. ಅಜ್ಜಿ ತಾತ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗಿದು ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅವ್ ಗೌರಿ ಅಂದ್ರೇನೆ ಇಷ್ಟ ಇಲ್ಲ. ಅಂತವ್ರ ಜೊತೆಗೆ ನೀವು ಬಲವಂತವಾಗಿ ಮದುವೆ ಮಾಡಿದ್ದೀರಾ, ಸಾಲದಕ್ಕೆ ರಿಸೆಪ್ಷನ್ ಕೂಡ ಮಾಡಿದ್ದೀರಾ. ನಾನೇನಾದ್ರೂ ಅನ್ನ ಇಲ್ವಲ್ಲ? ಆದ್ರೆ ಇವತ್ತು ನನಗಿದೆಲ್ಲ ಇಷ್ಟ ಇಲ್ಲ. ಈ ಫಸ್ಟ್ ನೈಟು ನನಗೆ ಬೇಕಾಗಿಲ್ಲ, ದಯವಿಟ್ಟು ನನಗೆ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಪ್ಪ, ಹೀಗಂದ್ರೆ ಹೇಗೆ? ಅವಳ ನೀನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದೀಯಾ, ಸಾಲದಕ್ಕೆ 4 ಜನಕ್ಕೆ ನಿನ್ ಹೆಂಡತಿ ಅಂತ ಪರಿಚಯನೂ ಮಾಡಿಸಿದೀಯಾ, ಅಂಥದ್ರಲ್ಲಿ ಇದೆಲ್ಲ ಬೇಡ ಅಂದ್ರೆ ಹೇಗಪ್ಪ ಅಂತ ತಾತ ಕೇಳ್ತಾನೆ. ಇಲ್ಲ ತಾತ, ಎಲ್ಲ ನಿಮ್ಮ ಇಷ್ಟದ ಪ್ರಕಾರ ನಡೀತಿದೆ, ಆದ್ರೆ ಇದು ಮಾತ್ರ ನನ್ನಿಂದ ಆಗಲ್ಲ. ಆ ಗೌರಿನ ಕಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ, ಅಂಥದ್ರಲ್ಲಿ ಅವಳ ಜೊತೆಗೆ ನಾನು ಇರ್ತೀನಿ ಅಂತ ನೀವು ಹೇಗೆ ಅನ್ಕೋತೀರಾ? ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಅಜ್ಜಿ, ಅಲ್ಲಪ್ಪ ಹೀಗಂದ್ರೆ ಹೇಗೆ? ಆ ಹುಡುಗಿನ ಬೇರೆ ನಾನು ರೆಡಿ ಆಗು ಅಂತ ಹೇಳಿ ಬಂದಿದ್ದೀನಿ. ಇವಾಗ ಆ ಹುಡುಗಿಗೆ ನಾನು ಏನಂತ ಹೇಳಪ್ಪ? ದಯವಿಟ್ಟು ಅರ್ಥ ಮಾಡ್ಕೊ, ಅವಳು ಒಳ್ಳೆಯವಳು, ನಿನ್ ಕೋಪ ಅವಳಿಗೆ ಅರ್ಥ ಆಗುತ್ತೆ. ಆದ್ರೆ ಇವಾಗ ಹೋಗಿ ನಾನು ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ನಮ್ ಬಗ್ಗೆ ಅವಳಿಗೆ ತಪ್ಪು ಕಲ್ಪನೆ ಮೂಡಲ್ವೇನೋ ಅಂತ ಅಜ್ಜಿ ಕೇಳ್ತಾಳೆ. ಅದಕ್ಕೆ ತಾತ, ಸಾಕ್ ಮಾಡು, ಇನ್ನೇನು ಅವನಿಗೆ ಹೇಳಕ್ ಹೋಗ್ಬೇಡ, ಅವನ ನಿರ್ಧಾರ ಅವನೇ ತಗೋತಾನೆ ಅಂತ ಹೇಳಿ ತಾತ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಅನಿಕೇತ್ ಹೊರಗಡೆಯಿಂದ ಎಲ್ಲದನ್ನು ನೋಡ್ತಾನೆ ಇರ್ತಾನೆ. ಈ ಕಡೆ ಗೌರಿ ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಪ್ಪ ಶಿವ, ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಟ್ಟೆ? ನಾನೇನ್ ಮದುವೆ ಬೇಕು ಅಂತ ನೀನು ಕೇಳಿದ್ನಾ? ಇಲ್ವಲ್ಲ. ಆದರೂ ಈ ಮನೆಯವರು ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡಿ ಮದುವೆ ಮಾಡಿಸಿದ್ರು. ಅಮ್ಮ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಆಗ್ತಾ ಇದೆ, ಇನ್ನು ಏನೇನು ಅನ್ಭವಿಸ್ಬೇಕು ಈ ಮನೆಯಲ್ಲಿ ಅಂತ ಅಳ್ತಾ ಕೂತಿರ್ತಾಳೆ. ಈ ಕಡೆ ವಿವೇಕ್ ತುಂಬಾನೇ ಸಿಟ್ ಮಾಡ್ಕೊಂಡು ಎಲ್ಲ ಡೆಕೋರೇಷನ್ ಮಾಡಿರೋ ಬಂಚನ ಕಿತ್ತು ಬಿಸಾಕ್ತಾ ಇರ್ತಾನೆ. ಶಿಟ್, ನಿನ್ನ ಬುಡದೇ ಇಲ್ಲ ಗೌರಿ, ನಾನೇನು ಅನ್ಕೊಂಡಿದೀಯ ನೀನು? ನೀನು ಅನ್ಕೊಂಡ್ರೆ ಎಲ್ಲ ಆಗೋಗುತ್ತಾ? ಸಾಧ್ಯನೇ ಇಲ್ಲ ಕಣೆ, ನಿನ್ನ ಮಾತ್ರ ನಾ ಸುಮ್ಮನೆ ಬಿಡಲ್ಲ ಅಂತ ಹೋಯ್ತಾ ಎಲ್ಲ ಡೆಕೋರೇಷನ್ ಹಾಳು ಮಾಡ್ತಾ ಇರ್ತಾನೆ. ಅದೇ ಟೈಮಿಗಲ್ಲಿ ಅನಿಕೇತ್ ಬರ್ತಾನೆ. ಏನು ವಿವೇಕ್, ಏನಾಯ್ತು ಅಂತ ಕೇಳಿದಾಗ, ಆ ಪುಣ್ಯವತಿ ಇದ್ದಾಳಲ್ಲ, ಅವಳಿಂದ ನಿನ್ ಜೀವನನೇ ಹಾಳಾಯ್ತು. ಸಾಲದಕ್ಕೆ ಈ ಫಸ್ಟ್ ನೈಟ್ ಅಂತೆ, ಈ ಫಸ್ಟ್ ನೈಟ್ ಯಾವನಿಗೆ ಬೇಕು ಅಂತ ಬೈತಾ ಇರ್ತಾನೆ. ಆಗ ಅನಿಕೇತ್, ಅಲ್ಲ ವಿವೇಕ್, ನೀನೆಲ್ಲ ಇಷ್ಟೆಲ್ಲ ಡೆಕೋರೇಷನ್ ಎಲ್ಲ ಹಾಳು ಮಾಡಿದ್ರೆ ನಿನ್ ಸಿಟ್ಟು ತೀರುತ್ತಾ? ಇಲ್ಲ ಗೌರಿಗೆ ಎಲ್ಲ ಶಿಕ್ಷೆ ಆಗತ್ತಾ? ಇಲ್ವಲ್ಲ. ಅದಕ್ಕೆ ನೀನೇ ಅವಳಿಗೆ ಹೋಗಿ ಶಿಕ್ಷೆ ಕೊಡ್ಬೇಕು. ಅವಳು ಬೇಡ ಬೇಡ ಅನ್ಬೇಕು, ಆ ತರ ಅವಳಿಗೆ ಶಿಕ್ಷೆ ಕೊಡ್ಬೇಕು. ಜೀವನ ಪೂರ್ತಿ ಅವಳು ನೆನ್ಪಿಟ್ಕೋಬೇಕು, ಆ ತರ ನೀನ್ ಮಾಡ್ಬೇಕು. ಅದಕ್ಕೆ ಅಡಿಷನಲ್ ಧೈರ್ಯನ ನೀನ್ ತಗೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್, ಅಡಿಷನಲ್ ಧೈರ್ಯನ ಅಂದ್ರೇನು ಅಂತ ಕೇಳಿದಾಗ, 1 ನಿಮಿಷ ಇರು, ನನಗೆ ಗೊತ್ತಾಗುತ್ತೆ ಅಂತ ಅನಿಕೇತ್ ಬ್ಯಾಗ್ ಅಲ್ಲಿರೋ ಬಾಟ್ಲ್ನ ತಂದು ಅದರಲ್ಲಿರೋ ಡ್ರಿಂಕ್ನ ಅವನಿಗೆ ಹಾಕಿ ಕೊಡ್ತಾನೆ. ಅದನ್ನ ಕುಡಿದು ವಿವೇಕ್,
ಏನಿದು ಒಂಥರ ಇದೆಯಲ್ಲ ಅಂತ ಹೇಳಿದಾಗ, ಓ ಅದಾ, ಸ್ವಲ್ಪ ಕಿಕ್ಕಿರ್ಲಿ ಅಂತ ಸ್ವಲ್ಪ ಆಲ್ಕೋಹಾಲ್ ಮಿಕ್ಸ್ ಮಾಡಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಏನು ಆಲ್ಕೋಹಾಲ? ಅಯ್ಯಪ್ಪ ಬೇಡ, ಇಂಥ ಕುಟುಂಬದಲ್ಲಿ ಹುಟ್ಟಿ ಈ ಥರ ಕುಡಿದ್ರೆ ತಪ್ಪಾಗುತ್ತೆ, ನನಗಿದೆಲ್ಲ ಬೇಡಪ್ಪ ಅಂತ ವಿವೇಕ್ ಹೇಳ್ತಾನೆ. ಅದಕ್ಕೆ ಅನಿಕೇತ್, ಓ ಹಂಗೆ ತಪ್ಪು ಅನ್ಕೊಂಡ್ರೆ ಹೇಗೆ? ಯಾಕಂದ್ರೆ ಹಳೆ ಕಾಲದಲ್ಲಿ ರಾಜರು ಮಹಾರಾಜರು ಎಲ್ಲ ಕುಡಿತಾ ಇರ್ಲಿಲ್ವಾ? ಅವ್ರೆಲ್ಲ ಕುಡಿದ್ರೆ ತಪ್ಪು ಅಂತ ಯಾರಾದ್ರೂ ಹೇಳ್ತಾ ಇದ್ರಾ? ಇದೆಲ್ಲ ತಪ್ಪಲ್ಲ. ಕೆಲವೊಂದ್ ಸಾರಿ ನಾವು ಈ ತರ ಡಿಸಿಷನ್ ತಗೋಬೇಕಾಗತ್ತೆ. ನೀನ್ ಕುಡಿ ಸುಮ್ನೆ ಅಂತ ವಿವೇಕ್ಗೆ ಕುಡಿಸ್ತಾ ಇರ್ತಾನೆ. ಆಗ ವಿವೇಕ್ ತುಂಬಾನೇ ಒಂದ್ 4-5 ಪೆಗ್ನ ಕುಡ್ದೇ ಬಿಡ್ತಾನೆ. ಕುಡಿತಾ ಕುಡಿತಾ ಗೌರಿನ ನೆನ್ಸ್ಕೊಂಡು ಗೌರಿಗೆ ಬೈಯೋಕೆ ಶುರು ಮಾಡ್ತಾನೆ. ಏ ಗೌರಿ, ನನ್ ಜೀವನನ ನರಕ ಮಾಡಿದ್ಯಲ್ಲೇ ನೀನು, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಬೈತಾ ಇರೋವಾಗ ನಿಖಿತ್, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಆ ಮೋನಿಕನ ಮಂಟಪದಿಂದ ಆಚೆ ಓಡಿಸಿದ್ದು ಆ ಗೌರಿನೇ ಬೇಕು ಅಂತ ನಿನ್ ಜೀವನನ ಹಾಳು ಮಾಡಿದಾಳೆ ಅವಳು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ವಿವೇಕ್, ಹೌದಾ, ಅವಳ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಮೋನಿಕನ ಆಚೆ ಓಡಿಸಿದ್ದು ಅವಳೇ, ಅವಳಿಂದ ನನ್ನ ಮರ್ಯಾದೆ ಹೋಯ್ತು, ಮೀಡಿಯಾದವರು ಕೇಳೋ ಪ್ರಶ್ನೆಗೆ ಏನಂತ ತಲೆ ಕೆಟ್ಟು ಹೋಗಿದೆ, ಅದಕ್ಕೆ ಅವಳನ್ನ ಬಿಡಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಈ ಕಡೆ ನಿಖಿತ್, ಹುಚ್ಚ, ಬೇಕು ಅಂತ ನಿನ್ನ ಜೀವನದ ಜೊತೆ ಆಟ ಆಡಿರೋದು ನಾನ್ ಕಣೋ, ಅವಳಲ್ಲ ಅಂತ ನಗ್ತಾ ಇರ್ತಾನೆ. ಈ ಕಡೆ ವಿವೇಕ್ ಮೇಲ್ಗಡೆಯಿಂದ ಕೆಳಗಡೆ ಇಳ್ಕೊಂಡು ಬರ್ತಾ ಇರ್ತಾನೆ. ಇದೇನಿದು, ನಮ್ಮ ಮನೆಯಲ್ಲಿ ಇಷ್ಟೊಂದು ಸ್ಟೆಪ್ಸ್ ಹಾಕ್ಬಿಟ್ಟಿದ್ದಾರೆ, ಅಯ್ಯೋ ಇದೆಲ್ಲ ಹೇಗಪ್ಪ ಇಳಿಯೋದು, ನಮ್ಮ ಮನೆಯವ್ರಿಗೆ ಬುದ್ಧಿನೇ ಇಲ್ಲ ಅಂತ ಬೈತಾ ಇರ್ತಾನೆ. ಅದೇ ಟೈಮಿಗಲ್ಲಿ ಶ್ಯಾಮ್ ಕೂತಿರ್ತಾನೆ. ಶ್ಯಾಮ್ ಅಣ್ಣನ ನೋಡಿ, ಅಣ್ಣ ಅಣ್ಣ ಏನಾಗಿದೆ ನಿನಗೆ, ಯಾಕೆ ಈ ಥರ ಮಾಡ್ತಾ ಇದೀಯಾ, ಓ ಕುಡ್ತಿದೀಯಾ ಅಂತ ಕೇಳ್ತಾನೆ. ನಾನಾ, ಹೌದು ಕಣೋ, ಕುಡ್ದಿದ್ದೀನಿ, ಒಂದು ಹನಿನೂ ಬಿಟ್ಟಿಲ್ಲ, ಎಲ್ಲ ಕುಡ್ದಿದ್ದೀನಿ, ಇವತ್ತ ಗೌರಿಗೆ ಒಂದು ತಕ್ಕ ಪಾಠ ಕಲಿಸ್ತೀನಿ ಕಣೋ ಅಂತ ಹೇಳ್ತಾ ಇರ್ತಾನೆ. ಅಣ್ಣ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಣ, ಪಾಪ ಅತ್ಗೆ ಏನೋ ಚಿಕ್ಕ ಹುಡುಗಿ ಅಂತ ಹೇಳ್ತಾನೆ. ಏನು, ಅವಳು ನೀವು ಚಿಕ್ಕ ಹುಡುಗಿ ಥರ ಕಾಣ್ತಾಳಾ? ಅವಳು ಚಿಕ್ಕ ಹುಡುಗಿ ಎಲ್ಲ ದೊಡ್ಡ ರಾಕ್ಷಸಿ ಅವಳು, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅವಳಿಗೊಂದು ಹೊತ್ತು ಗತಿ ಕಾಣಿಸ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆಗ ಶ್ಯಾಮ್, ಅಣ್ಣ 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 ಹೋಗಕ್ ಹೋಗ್ಬೇಡಣ, ನೀನ್ ಎಲ್ಲಿಗೂ ಹೋಗ್ಬೇಡ, ಮೇಲೆ ಹೋಗಿ ಮಲ್ಕೊಂಡ್ಬಿಡು ಅಂತ ಹೇಳ್ತಾ ಇರ್ತಾನೆ. ಆಗ ವಿವೇಕ್, ಮಲ್ಕೊಳ್ಳೋದ ಸಾಧ್ಯ ಇಲ್ಲ, ಅವಳ ರೂಮ್ಗೆ ಹೋಗಿ ಅವಳಿಗೆ ತಕ್ಕ ಪಾಠ ಕಲಿಸ್ತೀನಿ, ಯಾಕಂದ್ರೆ ಧೈರ್ಯಕ್ಕೋಸ್ಕರ ನಾನು ಕುಡ್ದಿರೋದು ಅಂತ ಹೇಳ್ತಾನೆ. ಆಗ ಶ್ಯಾಮ್, ಓ ಅಣ್ಣ ಫಸ್ಟ್ ನೈಟ್ ಅಲ್ವಾ, ಅದಕ್ಕೋಸ್ಕರ ಧೈರ್ಯಕ್ಕೋಸ್ಕರ ಕುಡ್ದಿರ್ಬೋದು ಅಷ್ಟೇ, ಏನಾಗುತ್ತೋ ಏನೋ ಅಂತ ಮನ್ಸಲ್ಲೇ ನಗ್ತಾ ಇರ್ತಾನೆ. ಆ ಕಡೆ ವಿವೇಕ್ ಗೌರಿ ಹತ್ರ ಹೋಗಿ, ಏ ಪುಣ್ಯವತಿ ಬಾಗಲ್ ತೆಗಿಯೇ ಅಂತ ಜೋರಾಗಿ ಹೊರಗಡೆಯಿಂದ ಕೂಗ್ತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.